ಇಂದಿನ ಈ ಒಂದು ಸಂಚಿಕೆಯಲ್ಲಿ ಒಂದು ವಿಶೇಷವಾದಂತಹ ವಶೀಕರಣ ಯಂತ್ರವನ್ನ ಯಾವ ರೀತಿ ಸಿದ್ಧಪಡಿಸಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನ ನಿಮಗೆ ಸೂಚಿಸಲಾಗ್ತದೆ. ಮೊದಲನೇದಾಗಿ ವೀಕ್ಷಕರೇ, ಒಂದು ಮೊಳೆಯನ್ನ ತಗೋಬೇಕು. ಈ ರೀತಿಯಾಗಿರ್ತಕ್ಕಂತಹ ಒಂದು ಮೊಳೆಯನ್ನ ತೆಗೆದುಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂತಹ ಮೊಳೆಯನ್ನ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಒಂದು ಹಿತ್ತಾಳೆಯ ತಗಡನ್ನ ಕೂಡ ನೀವು ತಗೋಬೇಕಾಗ್ತದೆ. ಈ ಒಂದು ವಶೀಕರಣ ತಂತ್ರ ಮಾಡೋದಕ್ಕಿಂತ ಮುಂಚೆ ನೀವು ಈ ಮೊಳೆಯನ್ನ ಪೂಜಿಸಬೇಕಾಗ್ತದೆ. ಯಾವ ರೀತಿ ಅಂದ್ರೆ, ಒಂದು ಕುಂಕುಮವನ್ನ ಈ ರೀತಿಯಾಗಿ ಒಂದು ಡಬ್ಬದಲ್ಲಿ ಹಾಕಿಕೊಳ್ಳಿ, ಹಾಗೂ ಇದನ್ನ ಈ ರೀತಿಯಾಗಿ ಮೊಳೆಯನ್ನ ಕುಂಕುಮದ ಡಬ್ಬಿ ಒಳಗಡೆ ಹಾಕಿ ನಿಮ್ಮ ಬಲಗೈಯನ್ನ ಮುಚ್ಚಿಕೊಳ್ಳಿ ವೀಕ್ಷಕರೇ. ಮುಚ್ಚಿಕೊಂಡು ಓಂ ಮಹಾಕಾಳಿಯೇ ನಮಃ ಅಂತ ಹೇಳಿ 108 ಬಾರಿ ಜಪವನ್ನ ಮಾಡ್ಕೊಳ್ಳಿ. ಓಂ ಕಾಳಿಯೇ ನಮಃ, ಓಂ ಕಾಳಿಯೇ ನಮಃ, ಓಂ ಕಾಳಿಯೇ ನಮಃ ಅಂತ ಹೇಳಿ 108 ಬಾರಿ ಜಪವನ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಜಪವನ್ನ ಮಾಡಿದ ನಂತರ ಈ ಕುಂಕುಮವನ್ನ ಒಂದು ಬದಿಯಲ್ಲಿ ಇಟ್ಟು ಈ ಮೊಳೆಯನ್ನ ತೆಗೆದುಕೊಳ್ಳಿ ವೀಕ್ಷಕರೇ. ಮೊಳೆಯನ್ನ ತೆಗೆದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಚೌಕಾಕಾರದಲ್ಲಿ ಚೂಪಿನ ಭಾಗದಿಂದ ಈ ರೀತಿಯಾಗಿ ಒಂದು ವೃತ್ತವನ್ನ ಬರ್ಕೊಳ್ಳಿ. ಒಂದು ಬಾಕ್ಸ್ ಅನ್ನ ಹಾಕಿಕೊಳ್ಳಿ. ಆ ಬಾಕ್ಸಿನೊಳಗಡೆ ಒಂದು ವೃತ್ತವನ್ನ ಬರೆದುಕೊಳ್ಳಿ. ವೃತ್ತದಲ್ಲಿ ಶ್ರೀ ಅಂತ ಹೇಳಿ ಬರ್ಕೊಳ್ಳಿ. ವೃತ್ತದಲ್ಲಿ ಶ್ರೀ ಅಂತ ಹೇಳಿ ಬರ್ಕೊಳ್ಳಿ. ಹಾಗೆ ಇಲ್ಲಿ ಮೇಲೆ ನಿಮ್ಮ ಹೆಸರು ಆಗಿರ್ಬೋದು, ನಿಮ್ಮ ಹೆಸರನ್ನ ಇಲ್ಲಿ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಆಯ್ತಲ್ಲ. ಕೆಳಗಡೆ ನೀವು ಯಾರನ್ನ ವಶೀಕರಣ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಅವರ ಹೆಸರನ್ನ ಇಲ್ಲಿ ಕೆಳಭಾಗದಲ್ಲಿ ಬರ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಹೆಸರು ಅಂತ ಹೇಳಿ ಬರ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಬರೆದಿದ್ದೇನೆ. ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ನೋಡಿ, ಮೇಲ್ಗಡೆ ಹೆಸರು, ಒಳಗಡೆ ಶ್ರೀ ಅಂತ ಬರೆದು ಒಂದು ವೃತ್ತಾಕಾರ, ಕೆಳಗಡೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರು. ಈ ರೀತಿಯಾಗಿ ನೀವು ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಒಂದು ವಿಶೇಷ ಸೂಚನೆ, ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ. ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನ ಉಪಯೋಗಿಸ್ತಕ್ಕಂಥದ್ದು ಮಾಡೋದು ಅತ್ಯಂತ ಉತ್ತಮವಾಗಿರ್ತದೆ. ಯಾಕಂದ್ರೆ ಕೆಟ್ಟದ್ದಕ್ಕೆ ಉಪಯೋಗಿಸಿದಾಗ ನಮಗೆ ಕೆಟ್ಟದಾಗ್ತಕ್ಕಂಥದ್ದು, ನಮಗೆ ಕೆಡುಕಾಗತಕ್ಕಂಥದ್ದು ಬಹಳಷ್ಟು ಆಗ್ತದೆ. ಆಯ್ತಲ್ಲ. ಅದೇ ರೀತಿಯಾಗಿ ಒಂದು ವಶೀಕರಣ ತಂತ್ರಗಳು, ಯಂತ್ರಗಳು ನಿಮಗೆ ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ವೀಕ್ಷಕರೇ. ಯಾವ ರೀತಿ ಒಂದು ವಶೀಕರಣ ಮಾಡಲಾಗ್ತದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗೆ ನಾವು ತಿಳಿಸ್ಕೊಡ್ತೇವೆ. ಮುಕ್ತವಾಗಿ ಕರೆ ಮಾಡಿ. ಆಯ್ತಲ್ಲ. ಈ ರೀತಿಯಾಗಿ ಒಂದು ಯಂತ್ರವನ್ನ ಬರೆದ ನಂತರದಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ, ಈ ಯಂತ್ರವನ್ನ ತೆಗೆದುಕೊಂಡು ಹೋಗಿ ಇದಕ್ಕೆ 2 ಅಗರಬತ್ತಿ, ಅಂದ್ರೆ ಅಗರಬತ್ತಿಯಿಂದ ಪೂಜೆಯನ್ನ ಮಾಡಬೇಕು. ಹಾಗೂ ಒಂದು ಕರ್ಪೂರದ ಆರತಿಯನ್ನು ಕೂಡ ಇದಕ್ಕೆ ಬೆಳಗಬೇಕಾಗ್ತದೆ. ಹಾಗೂ ಇದು ನೀವು ಮಲಗುವಂತಹ ಒಂದು ದಿಂಬಿನ ಕೆಳಗಡೆ ಇಟ್ಟುಕೊಂಡು ಮಲಗಬೇಕಾಗ್ತದೆ. ರಾತ್ರಿ ಹೊತ್ತಿನಲ್ಲಿ ಮಲಗುವಂತಹ ಸಮಯದಲ್ಲಿ ಇದನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗ್ತದೆ. ಹಾಗೂ ಹಗಲ ಹೊತ್ತಿನಲ್ಲಿ ನೀವು ಓಡಾಡ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಿ ವೀಕ್ಷಕರೇ. ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಫಲಗಳು ಸಿಗುತ್ತೆ. ಅದೇ ರೀತಿಯಾಗಿ ಅವರು ನಿಮ್ಗೆ ವಶೀಕರಣ ಆಗ್ಬೇಕು ಅಂತ ಹೇಳಿದ್ರೆ ಈ ಯಂತ್ರವನ್ನ ನಿಮ್ಮ ಜೋಬ್ನಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ಹಾಗೂ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಹಾಗೂ ಮಮ ಸ್ತ್ರೀ ವಶೀಕರಣಂ, ಅಥವಾ ನೀವು ಸ್ತ್ರೀಯನ್ನ ವಶೀಕರಣ ಮಾಡ್ಕೋಬೇಕಾದ್ರೆ ಮಮ ಸ್ತ್ರೀ ವಶೀಕರಣಂ ಅಂತ ಹೇಳಿ 7 ಬಾರಿ ಹೇಳ್ಬೇಕಾಗ್ತದೆ. ಪುರುಷನನ್ನ ವಶೀಕರಣ ಮಾಡ್ಕೋಬೇಕಾದ್ರೆ ಮಮ ಪುರುಷ ವಶೀಕರಣಂ ಅಂತ ಹೇಳ್ಬಿಟ್ಟು 7 ಬಾರಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೇಕಾಗ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರು ನಿಮಗೆ 3 ದಿನದಲ್ಲಿ ವಶೀಕರಣ ಆಗ್ತಾರೆ. ಇದು ಬಹಳಷ್ಟು ಶಕ್ತಿಶಾಲಿಯಾದಂತಹ ಒಂದು ಯಂತ್ರ ಆಗಿರೋದ್ರಿಂದ ಖಂಡಿತವಾಗ್ಲೂ ಇದನ್ನ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಲಿಕ್ಕೆ ಹೋಗ್ಬಿಡಿ. ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ವೀಕ್ಷಕರೇ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನ ನಿಮಗೆ ಮಾಡಿಕೊಡಲಾಗ್ತದೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.